ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ 1ನೇ ಪ್ರಶ್ನೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಾಸ ಏನಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2 ಆಗಿದೆ. ಹೆಂಗಪ್ಪ ಅಂದರೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂದರೆ 4, 2 ಮತ್ತು 4ರ ಮಾಸ 2 ಆಗಿದೆ. ಹಾಗಾಗಿ ಆಪ್ಷನ್ ಸಿ 2 ಆಗಿದೆ. 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿ ಆಪ್ಷನ್ ಡಿ 5, 9, 13, 17 ಆಗಿದೆ. 3ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ ಪ್ಲಸ್ 3x ಮೈನಸ್ 11x² ಪ್ಲಸ್ 6 ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 3 ಸರಿಯಾದ ಉತ್ತರ ಆಗಿದೆ. 4ನೇ ಪ್ರಶ್ನೆ, ಎರಡು ರೇಖಾತ್ಮಕ ಸಮೀಕರಣ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ. ಆಪ್ಷನ್ ಎ ಸಮಾಂತರ ರೇಖೆಗಳು ಸರಿಯಾದ ಉತ್ತರ ಆಗಿದೆ. 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಹೇಳಿದ್ದಾರೆ. ಆಪ್ಷನ್ ಡಿ x ಇಂಟು x ಪ್ಲಸ್ 1 ಇಸ್ ಈಕ್ವಲ್ ಟು 0 ಆಗಿದೆ. 6ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ ಆದಾಗ ಡಿ ಇ ಡಿವೈಡೆಡ್ ಬೈ ಬಿ ಸಿಯ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಥೇಲ್ಸ್ನ ಪ್ರಮೇಯದ ಪ್ರಕಾರ ಡಿ ಇ ಸಮಾಂತರ ಬಿ ಸಿ ಅಂತ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡಿ ಇ ಬೈ ಬಿ ಸಿಯ ಬೆಲೆ ಏನಾಗತ್ತಪ್ಪ ಅಂದರೆ 2/3. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಥೇಲ್ಸ್ನ ಉಪಪ್ರಮೇಯದ ಅನ್ವಯ ಎ ಡಿ ಬೈ ಎ ಬಿ ಎ ಇ ಬೈ ಎ ಸಿ ಬರ್ಕೊಂಡಾಗ 4/6 6/9 ಆದಾಗ 2/3 ಆಗುತ್ತೆ. ಹಾಗಾಗಿ ಡಿ ಇ ಬೈ ಬಿ ಸಿಯ ಬೆಲೆ ಏನಾಗುತ್ತಪ್ಪ ಅಂದರೆ 2/3. ಆಪ್ಷನ್ ಸಿ ಆಗಿದೆ. 7ನೇ ಪ್ರಶ್ನೆ, ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳದ ಘನಫಲಗಳ ಅನುಪಾತ ಏನಾಗಿದೆ ಅಂತ ಕೇಳಿದ್ದಾರೆ. ಸಮವಾದ ತ್ರಿಜ್ಯವಿರುವ ಗೋಳ ಅರ್ಧಗೋಳದ ಘನಫಲ 2:1. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದಾಗಿದೆ ತಿಳಿಸ್ರಿ ಅಂತ ಹೇಳಿದ್ದಾರೆ. ಆಪ್ಷನ್ ಬಿ sin² θ ಇಸ್ ಈಕ್ವಲ್ ಟು 1 ಮೈನಸ್ cos² θ ಆಗಿದೆ. ಇದಿಷ್ಟು ಮೊದಲ ಮೇನ್ನ ಪ್ರಶ್ನೆಗೆ ಉತ್ತರ ಆಗಿದೆ. 2ನೇ ಮೇನ್ 1 ಅಂಕದ ಪ್ರಶ್ನೆ. 9ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ x ಆಗಿರಲಿ, ಹುಡುಗಿಯರ ಸಂಖ್ಯೆ y ಆಗಿರಲಿ. ಹಾಗಾಗಿ ಇಲ್ಲಿ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಪ್ರಕಾರ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ರಚಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಹುಡುಗರ ಸಂಖ್ಯೆ x ಆಗಿರಲಿ, ಹುಡುಗಿಯರ ಸಂಖ್ಯೆ y ಆಗಿರಲಿ. ಪ್ರಶ್ನೆ ಪ್ರಕಾರ ಹುಡುಗರ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಹುಡುಗಿಯರ ಸಂಖ್ಯೆ ಅಂದರೆ y, ಅದರ 2ರಷ್ಟು 1 ಹೆಚ್ಚು ಅಂದರೆ 2y ಪ್ಲಸ್ 1. ಎಡಗಡೆಗೆ ಬಂದಾಗ x ಮೈನಸ್ 2y ಮೈನಸ್ 1 ಇಸ್ ಈಕ್ವಲ್ ಟು 0 ಆಗುತ್ತೆ. 10ನೇ ಪ್ರಶ್ನೆ, ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೀರಿ ಅಂತ ಹೇಳಿದ್ದಾರೆ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗುತ್ತೆ. 11ನೇ ಪ್ರಶ್ನೆ, ಸರಾಸರಿ 27 ಮಧ್ಯಾಂಕ 33 ಆಗಿರುವ ದತ್ತಾಂಶಗಳ ಬಹುಲಕ ಬರೆಯಿರಿ ಅಂತ ಹೇಳಿದ್ದಾರೆ. ಇದಕ್ಕೊಂದು ಸೂತ್ರ ಇದೆ. 1 ಬಹುಲಕ ಪ್ಲಸ್ 2 ಸರಾಸರಿ ಇಸ್ ಈಕ್ವಲ್ ಟು 3 ಮಧ್ಯಾಂಕ. ಅದರ ಪ್ರಕಾರ ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 ಸರಾಸರಿ. ಮಧ್ಯಾಂಕದ ಬೆಲೆ 33, ಸರಾಸರಿ ಬೆಲೆ 27 ಆಗಿರೋದ್ರಿಂದ ಬಹುಲಕದ ಬೆಲೆ 99ರಲ್ಲಿ 54 ಕಳೆದ್ರೆ 45 ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಹುಲಕ 45 ಆಗಿದೆ. 12ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದ 8 ಆದರೆ ಸಮಾಂತರ ಶ್ರೇಣಿಯ ಮೊದಲ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕ್ರಮಾನುಗತವಾಗಿರೋದ್ರಿಂದ 3ನೇ ಪದದಲ್ಲಿ 2ನೇ ಪದ ಕಳೆದಾಗ ನನಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಹಾಗಾಗಿ 3ನೇ ಪದದಲ್ಲಿ 2ನೇ ಪದ ಕಳೆದಾಗ 13ರಲ್ಲಿ 8 ಕಳೆದಾಗ ಡಿ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ 5. ಇಲ್ಲಿ ಕೊಟ್ಟಿರುವ ಪ್ರಶ್ನೆಯಲ್ಲಿ A3 ಮತ್ತು A2 ಕೊಟ್ಟಿದ್ದಾರೆ. A2 ಇಸ್ ಈಕ್ವಲ್ ಟು 8 ಅಂತ ಬರ್ಕೊಂಡಾಗ A2ರ ಸಾಮಾನ್ಯ ರೂಪ A ಪ್ಲಸ್ ಡಿ ಇಸ್ ಈಕ್ವಲ್ ಟು 8. ಇಲ್ಲಿ ಡಿ ಬೆಲೆನ 5 ಹಾಕಿದಾಗ A ಬೆಲೆ 3 ಬರುತ್ತೆ. ಈ ಪ್ರಶ್ನೆ ಪ್ರಕಾರ ಮೊದಲ ಪದ A ಇಸ್ ಈಕ್ವಲ್ ಟು 3 ಆಗುತ್ತೆ. 13ನೇ ಪ್ರಶ್ನೆ, 2, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ಮಧ್ಯ ಬಿಂದುವಿನ ನಿರ್ದೇಶಾಂಕ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಸೂತ್ರ ಹಾಕಿದಾಗ ಪಿ ಆಫ್ xy ಇಸ್ ಈಕ್ವಲ್ ಟು x1 ಪ್ಲಸ್ x2/2 y1 ಪ್ಲಸ್ y2/2 ಹಾಕಿದಾಗ ಪಿ ಆಫ್ xy ಇಸ್ ಈಕ್ವಲ್ ಟು 2 ಪ್ಲಸ್ 4/2 3 ಪ್ಲಸ್ 7/2 ಮಾಡಿದಾಗ ಮಧ್ಯ ಬಿಂದುವಿನ ನಿರ್ದೇಶಾಂಕ ಪಿ ಆಫ್ xy ಇಸ್ ಈಕ್ವಲ್ ಟು 3, 5 ಬರುತ್ತೆ. 14ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 50 ಪೆನ್ಗಳಿವೆ. ಅದರಲ್ಲಿ ಕೇವಲ 2 ಪೆನ್ಗಳು ದೋಷಪೂರಿತ ಆಗಿವೆ. ಹಾಗಾದರೆ 50 ಪೆನ್ಗಳಲ್ಲಿ 2 ಪೆನ್ಗಳು ದೋಷಪೂರಿತ ಅದು ಅಂದರೆ 48 ಉತ್ತಮ ಪೆನ್ಗಳಿವೆ. ಆದರೆ ಇಲ್ಲಿ ದೋಷಪೂರಿತ ಆಗಿರುವ ಪೆನ್ಗಳ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ದೋಷಪೂರಿತವಾಗಿರುವ ಪೆನ್ಗಳ ಸಂಭವನೀಯತೆ ಇಸ್ ಈಕ್ವಲ್ ಟು ಛೇದದಲ್ಲಿ ಒಟ್ಟು ಪೆನ್ಗಳ ಸಂಖ್ಯೆ
ಅಂಶದಲ್ಲಿ ಅವ್ರು ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ ದೋಷಪೂರಿತ ಪೆನ್ಗಳ ಸಂಖ್ಯೆ. ಹಾಗಾಗಿ 2/50, 2 1 2 25 ದೇರ್ ಫಾರ್ ದೋಷಪೂರಿತ ಆಗಿರುವ ಪೆನ್ಗಳ ಸಂಭವನೀಯತೆ ಇಸ್ ಈಕ್ವಲ್ ಟು 1/25 ಆಗಿದೆ. 15ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ABC ಮತ್ತು PQR ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಬರೆಯಿರಿ ಅಂತ ಹೇಳಿದರೆ, ಚಿತ್ರ ABC ಹೆಂಗಿದೆಯೋ ಅದರ ಪ್ರಕಾರ PQR ತ್ರಿಭುಜವನ್ನು ನಾವು ಮ್ಯಾಚ್ ಮಾಡ್ಕೊಂಡಾಗ AB/QR, AC/PQ, BC/PR ಬರುತ್ತೆ. 16ನೇ ಪ್ರಶ್ನೆ, 40 × 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ ಮಾಡಲಾಗಿದೆ. ಹಾಗಾದರೆ ಈ ಸಿಲಿಂಡರ್ನ ತ್ರಿಜ್ಯ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಈ ಒಂದು ಆಯತಾಕಾರದ ಹಾಳೆ ಉದ್ದ ಇಂಟು ಅಗಲ, ಉದ್ದ 40 ಅಗಲ 22 ಇದೆ. ಅದನ್ನು ಸುರುಳಿ ಸುತ್ತಾಗ ಸಿಲಿಂಡರ್ ರೂಪ ಆಗುತ್ತೆ. ಸಿಲಿಂಡರ್ ರೂಪ ಅಂದರೆ ಹೆಂಗಂದ್ರೆ ವೃತ್ತದ ಪರಿಧಿ ಸೂತ್ರನ ಅಪ್ಲೈ ಮಾಡಿದಾಗ ಅದು 22 ಸೆಂಟಿಮೀಟರ್ ಪರಿಧಿಯ ಅಳತೆ ಅಂದರೆ C = 2πr. ಸಿನ ಬೆಲೆ 22, ಪೈನ ಬೆಲೆ 22/7, ಆರ್ನ ಬೆಲೆ ಕಂಡು ಹಿಡ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಆರ್ನ ಬೆಲೆ ಇಲ್ಲಿ 3.5 ಬರುತ್ತೆ, 7/2 ಬರುತ್ತೆ. ಕೊನೆಗೆ ಆರ್ನ ಬೆಲೆ ತ್ರಿಜ್ಯದ ಬೆಲೆ 3.5 ಸೆಂಟಿಮೀಟರ್ ಆಗುತ್ತೆ. ಇದಿಷ್ಟು 2ನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. 3ನೇ ಮೇನ್ 17ನೇ ಪ್ರಶ್ನೆ, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಪ್ರಕಾರ 5 + √3 = P/Q, √3 = P/Q - 5. ಲಸ ಮಾಡಿದಾಗ √3 = P - 5Q/Q ಆಗುತ್ತೆ. ಇಲ್ಲಿ √3 ಅಭಾಗಲಬ್ಧ ಸಂಖ್ಯೆ, P - 5Q/Q ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇಲ್ಲಿ ಎರಡೂ ಮ್ಯಾಚ್ ಆಗಲ್ಲ, ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದರಲ್ಲೇ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದರ 18ನೇ ಪ್ರಶ್ನೆ, 11, 14, 17 ಇಲ್ಲಿ ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 18ನೇ ಪ್ರಶ್ನೆ 11, 14, 17 20 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ SN ಮೊತ್ತ ಅಂತ ಕೇಳಿರೋದ್ರಿಂದ SN = n/2 2a + n - 1 × d ಸೂತ್ರ ಹಾಕಿದಾಗ n ಬೆಲೆ 20, a ಬೆಲೆ 11, ಡಿ ಬೆಲೆನ 3 ಹಾಕಿದಾಗ S20ರ ಬೆಲೆ ಏನು ಬರುತ್ತಪ್ಪ ಅಂದರೆ 10 × 79 ಅಂದರೆ S20 790 ಬರುತ್ತೆ. 20 ಪದಗಳ ಮೊತ್ತ 790 ಆಗುತ್ತೆ. ಇದರಲ್ಲೇ ಅಥವಾ ಪ್ರಶ್ನೆ ಇದೆ. ಏನಿದೆಯಪ್ಪ ಅಂದರೆ 100, 96, 92 ಕೊನೆಯ ಪದವನ್ನು ಕೊಟ್ಟಿದ್ದಾರೆ 12. ಈ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಎನ್ನನ್ನು ಕಂಡುಹಿಡಿಬೇಕು. ಮೊದಲ ಪದ A 100, ಸಾಮಾನ್ಯ ವ್ಯತ್ಯಾಸ 96ರಲ್ಲಿ 100 ಕಳೆದಾಗ -4 ಆಗುತ್ತೆ. AN ಬೆಲೆ 12 ಇದೆ. ಇಲ್ಲಿ ಎನ್ನನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಇಲ್ಲಿ ಪದಗಳ ಸಂಖ್ಯೆ ಕೇಳಿರೋದ್ರಿಂದ AN = a + n - 1 × d ಸೂತ್ರ ಹಾಕಿದಾಗ AN ಬೆಲೆ 12, A ಬೆಲೆ 100, n - 1 -4 ಅಂತ ಬರೆದಾಗ ಇಲ್ಲಿ ಬಲಗಡೆ ಇರೋ 100 ಎಡಗಡೆ ಹೋದಾಗ 12 - 100 ಆಗುತ್ತೆ. n - 1 × -4 12ರಲ್ಲಿ 100 ಕಳೆದಾಗ -88. ಇಲ್ಲಿ -88 / -4 ಕ್ಯಾನ್ಸಲ್ ಆದಾಗ 4 22 88 ಆಗುತ್ತೆ. ದೇರ್ ಫಾರ್ n - 1 = 22. n = ಎಡಭಾಗದಲ್ಲಿರೋ -1 ಬಲಭಾಗಕ್ಕೆ ಹೋದಾಗ +1 ಆಗುತ್ತೆ. n = 23. ಹಾಗಾದರೆ ಈ ಒಂದು ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ 23 ಆಗಿದೆ. 19ನೇ ಪ್ರಶ್ನೆ, P ನಿರ್ದೇಶಾಂಕಗಳು 5, 6 ಮತ್ತು Q ನಿರ್ದೇಶಾಂಕ 1, 3 ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ದೂರ ಸೂತ್ರ ಅಪ್ಲೈ ಮಾಡಿದಾಗ D = √(x2 - x1) + y2 - y1² ಅಪ್ಲೈ ಮಾಡಿದಾಗ ಇಲ್ಲಿ x1 ಬೆಲೆ 5, y1 ಬೆಲೆ 6, x2 ಬೆಲೆ 1, y2 ಬೆಲೆ 3 ಹಾಕಿದಾಗ ನನಗೆ D ಬೆಲೆ √25 ಬರುತ್ತೆ. 25ರ ವರ್ಗಮೂಲ 5 ಚದರ ಮಾನಗಳು ಆಗ್ತದೆ. 20ನೇ ಪ್ರಶ್ನೆ, ಇಲ್ಲಿ ತ್ರಿಭುಜ ABCಯಲ್ಲಿ sin C ಮತ್ತು cos A ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ sin C ಅಂದರೆ ಕೋನ C ಆಗುತ್ತೆ, sin A ಅಂದರೆ A ಕೋನ ಆಗುತ್ತೆ. ಅದರ ಪ್ರಕಾರ ಇಲ್ಲಿ 3ನೇ ಬಾಹುವಿನ ಅಳತೆ ಕೊಟ್ಟಿಲ್ಲ. ACಯ ಬಾಹುವಿನ ಅಳತೆ AB ಮತ್ತು BCಯ ಬಾಹುವಿನ ಅಳತೆ ಬಳಸ್ಕೊಂಡು ACಯ ಬಾಹು ಅಳತೆ ಕಂಡುಹಿಡಿದಾಗ 2 ಸೆಂಟಿಮೀಟರ್ ಬರುತ್ತೆ. ಪ್ರಶ್ನೆ ಪ್ರಕಾರ sin C ಅಂದರೆ 1/2, cos A ಅಂದರೆ 1/2. ಇಲ್ಲಿ ಅಪ್ಲೈ ಮಾಡಿದಾಗ 1/2 + 1/2 ಏನಾಗುತ್ತಪ್ಪ ಅಂದರೆ 2/2 ಆಗುತ್ತೆ. sin C + cos A ಬೆಲೆ 1 ಆಗುತ್ತೆ. 21ನೇ ಪ್ರಶ್ನೆ, ವೃತ್ತ ಸ್ಪರ್ಶಕ ಎಂದರೇನು? ಹಾಗಾದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ವೃತ್ತದ ಒಂದೇ ಬಿಂದುವಿನಲ್ಲಿ ಹಾದು ಹೋಗುವ ಒಂದು ಸರಳ ರೇಖೆಯನ್ನು ನಾವು ವೃತ್ತ ಸ್ಪರ್ಶಕ ಅಂತ ಕರಿತೀವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ 2 ಆಗಿರುತ್ತೆ. 22ನೇ ಪ್ರಶ್ನೆ, ಇಲ್ಲಿ 2 ಸಂಖ್ಯೆಗಳ ಮಸ ಕೊಟ್ಟಿದ್ದಾರೆ. 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧ.
ಅಂದರೆ ಲಸ ಮತ್ತು ಮಸಗಳ ಗುಣಲಬ್ಧ 2016 ಕೊಟ್ಟಿದ್ದಾರೆ. ಒಂದು ಸಂಖ್ಯೆ 42 ಆಗಿದ್ದರೆ ಇನ್ನೊಂದು ಸಂಖ್ಯೆ ಕಂಡುಹಿಡೀರಿ. ಆ ಎರಡು ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನದಲ್ಲಿ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಮಸ ಇಂಟು ಲಸ ಈಸ್ ಈಕ್ವಲ್ ಟು 2016 ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಎ ಇಂಟು ಬಿ ಈಸ್ ಈಕ್ವಲ್ ಟು ಎಲ್ ಇಂಟು ಹೆಚ್ ಹಾಕಿದಾಗ ಎ ಹಾಗೇ ಇರಲಿ, ಬಿ ಬೆಲೆನ 42 ತೆಗೆದುಕೊಳ್ತೇನೆ. ಎಲ್ ಇಂಟು ಹೆಚ್ ಅಂದರೆ ಲಸ ಇಂಟು ಮಸ ಅಂದರೆ 2016, ಎ ಅಲ್ಲೇ ಇರಲಿ. ಇಲ್ಲಿ ಗುಣಿಸು 42 ಪಕ್ಕಕ್ಕೆ ಬಂದಾಗ ಭಾಗಿಸು 42 ಆಗುತ್ತೆ. 2016 42ರಲ್ಲಿ ಭಾಗಿಸಿದಾಗ ಎ ಬೆಲೆ 48 ಬರುತ್ತೆ. ಒಂದು ಸಂಖ್ಯೆ 48, ಇನ್ನೊಂದು ಸಂಖ್ಯೆ 42 ಆಗುತ್ತೆ. 48 ಮತ್ತು 42ರ ಮಸಗಳನ್ನ ಅವಿಭಾಜ್ಯ ಅಪವರ್ತನ ಮೂಲಕ ಮಸವನ್ನು ಕಂಡುಹಿಡಿದಾಗ 48 ಮತ್ತು 42ರ ಮಸ 6 ಆಗುತ್ತೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 22ರ ಉತ್ತರ ಆಗಿದೆ. 23ನೇ ಪ್ರಶ್ನೆ 3x² - 6x + 3 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಲ್ಲಿ ಕಂಡುಹಿಡೀರಿ ಅಂತ ಹೇಳಿದರೆ ಎ ಬೆಲೆ 3, ಬಿ ಬೆಲೆ -6, ಸಿ ಬೆಲೆ 3. ಗುಣಿಸಿದರೆ 3 ಬರಬೇಕು, ಕೂಡಿದರೆ -6 ಬರಬೇಕು. ಅದರ ಅನ್ವಯ ನಾವು ಲೆಕ್ಕ ಮಾಡ್ಕೊಂಡಾಗ 3x × x - 1 - 3 x - 1 = 0 ಆದಾಗ x - 1 = 0 ಆದರೆ x ನ ಬೆಲೆ 1, 3x - 3 = 0 ಆದರೆ 3x = 3 ಆಗುತ್ತೆ. ದೇರ್ಫೋರ್ x = 3/3 ಅಂದರೆ x ನ ಬೆಲೆ 1 ಆಗಿರುತ್ತೆ. ಹಾಗಾದರೆ ಈ ಒಂದು ಸಮೀಕರಣದ ಮೂಲಗಳು x = 1 ಮತ್ತು ಇನ್ನೊಂದು x = 1 ಆಗುತ್ತೆ. ಇದರಲ್ಲೇ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ x² + 5x + 6 ಈ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ ಅಂತ ಹೇಳಿದರೆ ಕಂಡುಹಿಡಿದು ಮೂಲಗಳ ಸ್ವಭಾವ ವಿವೇಚಿಸಿ ಅಂತ ಹೇಳಿದ್ದಾರೆ. ಎ ಬೆಲೆ 1, ಬಿ ಬೆಲೆ 5, ಸಿ ಬೆಲೆ 6 ಆಗಿದೆ. ಡೆಲ್ಟಾ = b² - 4ac ಹಾಕಿದಾಗ b² - 4ac ಬೆಲೆ 1 ಬರುತ್ತೆ. 1 ಅನ್ನೋದು 0ಗಿಂತ ಹೆಚ್ಚಾಗಿದ್ದು ಯಾವುದಾದ್ರೂ ಶೋಧಕ 0ಗಿಂತ ಹೆಚ್ಚಾಗಿದ್ದರೆ ಆ ಒಂದು ಶೋಧಕ ಭಿನ್ನವಾದ ಮೂಲವನ್ನು ಹೊಂದಿರುತ್ತೆ ಅಂತ ಹೇಳ್ತಾ 23ನೇ ಪ್ರಶ್ನೆ ಆಗಿದೆ. 24ನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಈ ಸಮೀಕರಣವನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ +y - y ಕ್ಯಾನ್ಸಲ್ ಆದಾಗ 5x = 15, x ನ ಬೆಲೆ 3 ಆಗುತ್ತೆ. x ನ ಬೆಲೆ 3ಅನ್ನು 1 ಅಥವಾ 2ರಲ್ಲಿ ಆದೇಶಿಸಿದಾಗ ನಾನು ಇಲ್ಲಿ 1ನೇ ಸಮೀಕರಣಕ್ಕೆ ಆದೇಶಿಸಿದ್ದೀನಿ. x ನ ಬೆಲೆ 3 ಹಾಕಿದಾಗ 6 + y = 8 ಆಗುತ್ತೆ. y = 8 - 6 y = 8ರಲ್ಲಿ 6 ಕಳೆದ್ರೆ 2 ಆಗುತ್ತೆ. ಇದಿಷ್ಟು ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತೇನೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.